ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿಲ್ಲ. ಹಾಗಾಗಿ ಇನ್ನು ಕೊನೆ ಅವಕಾಶ ನೀಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಕೊನೆಯ ಅವಕಾಶನ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಮಾಡಿಕೊಟ್ಟಿದೆ. ಏನಪ್ಪ ಅಂದರೆ ಈವರೆಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದರೆ, ಒಂದು ವೇಳೆ ನಿಮ್ದು ಇನ್ನೂ ಡೀಟೇಲ್ಸ್ಗಳು ಫೆಚ್ ಆಗ್ತಾಯಿಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 25-26ನೇ ಸಾಲಿನಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರದ್ದು ಈಗ 1ನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ, 2ನೇ ಸ್ಟೆಪ್ನಲ್ಲಿ ಬರ್ತಾ ಇಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೊನೆಯವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಲಾಸ್ಟ್ ಡೇಟ್ನ ಕೂಡ ಏನು ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಕಾಂತಂತ ಭಾವಿಸ್ತೀನಿ. ನೀವೇನಾದರೂ OBC ಕ್ಯಾಟಗರಿ ಸೇರಿದರೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾಳೆ ಲಾಸ್ಟ್ ಡೇಟು 15/2/2026 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಆರ್ಯ ವೈಶ್ಯ ಇಲಾಖೆ, ಆಯುಷ್ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಫೆಬ್ರವರಿ 28 ಈ ತಿಂಗಳ ಕೊನೆಯವರೆಗೂ ಕೂಡ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲಾಗಿ ಒಂದು ಆರ್ಡ್ರನ್ನು ಕೂಡ ಪಾಸ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದ್ರು ಕೂಡ ಅವ್ರಿಗೆ ಕೂಡ ಫೆಬ್ರವರಿ 28 ಬರ್ತಾ ಇದೆ. ಹಾಗೆ ಏನಪ್ಪ ಅಂದರೆ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ ಅವ್ರಿಗೆ ಏನಪ್ಪ ಅಂದರೆ ಮಾರ್ಚ್ 15, 2026 ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲಾಗಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಯಾರು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಿದ್ರೆ ಅಂಥ ಒಂದು ವಿದ್ಯಾರ್ಥಿಗಳು ಇನ್ನೂ ಕೂಡ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗ್ತದೆ. PUC ವಿದ್ಯಾರ್ಥಿಗಳು ಆಲ್ರೆಡಿ ಏನಪ್ಪ ಅಂದರೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ಅಮೌಂಟ್ ಕೂಡ ಡಿಸ್ಪರ್ಸಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಅಂದರೆ ಬೇರೆ ಬೇರೆ ಕ್ಯಾಟಗರಿ ಡಿಗ್ರಿ, UG, PG ಮತ್ತು ಅದ್ರ ಜೊತೆಗೆ ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, GDTCಗಳು ಇರ್ಬೋದು, ಇವೆಲ್ಲ ಕೋರ್ಸ್ಗಳಿಗೂ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಷನ್ ಇನ್ನೂ ಕೂಡ ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಒಂದು ವೇಳೆ ಏನಾದರೂ ನಿಮ್ಮದು ರಿಸಲ್ಟ್ಸ್ ಅಪ್ಡೇಟ್ ಆಗಿಲ್ಲ ಅಂದರೆ ಹತ್ತಿರದ ತಾಲೂಕು ಅಥವಾ ಜಿಲ್ಲಾ ಕೇಂದ್ರಗಳೇ ತಾಲೂಕು ಆಫೀಸರ್ಸ್ಗೆ ಅಥವಾ ಜಿಲ್ಲಾ ಆಫೀಸರ್ಸ್ಗೆ ಭೇಟಿ ಕೊಟ್ಟು ನಿಮ್ಮ ರಿಸಲ್ಟ್ನ ಅಪ್ಡೇಟ್ ಮಾಡಲಿಕ್ಕೆ ಎನೇಬಲ್ ಮಾಡಿಕೊಟ್ಟಿದ್ದಾರೆ. ಬಟ್ ಅದೇನಪ್ಪ ಅಂದರೆ ನೀವು ಖುದ್ದಾಗಿ ಹೋಗೋಕ್ಕೆ ಆಗಲ್ಲ. ಎಲ್ಲರೂ ವಿದ್ಯಾರ್ಥಿಗಳು ಕೂಡ ಯಾಕೆಂದರೆ ದೂರ ಇರ್ತವೆ ಡಿಸ್ಟಿಕ್ ವೆಲ್ಫೇರ್ ಆಫೀಸರ್ಸು ಮತ್ತು ತಾಲೂಕು ವೆಲ್ಫೇರ್ ಆಫೀಸರ್ಸು. ಹಾಗಾಗಿ ನಿಮ್ಮ ಕಾಲೇಜಿನ ಇರ್ತಕ್ಕಂಥ ಕೇಸ್ ವರ್ಕರಿಗೆ ಕೂಡ ಭೇಟಿ ಕೊಟ್ಟು ನಿಮ್ಮ ರಿಕ್ವೆಸ್ಟ್ನ ಕೊಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಯಾರ್ಯಾರು ಅಪ್ಡೇಟ್ ಆಗಿ ಸಬ್ಮಿಟ್ ಮಾಡಿದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಫಸ್ಟ್ ವೀಕಿಂದನೇ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ತೀನಿ. ಯಾರ್ಯಾರು ವಿದ್ಯಾರ್ಥಿ ಇನ್ನೂ ಕೂಡ NSP, OTR ಆಮೇಲೆ ನೋಂದಣಿ ಕಂಪ್ಲೀಟ್ ಮಾಡಿಲ್ಲ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನಿಮ್ಮದು ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಿಲ್ಲ, ಕೂಡಲೇ ಅಪ್ಡೇಟ್ ಮಾಡಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರೆ ಯಾಕೆ ಯಾವುದು ವೀಡಿಯೋಸ್ ಬರ್ತಾಯಿಲ್ಲ ಅಂತ. ಡ್ಯೂ ಟು ಸಮ್ ಪರ್ಸ್ನಲ್ ವರ್ಕು ನಾನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇನ್ನು ಮುಂದೆ ಡೈಲಿ ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ. ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವರಿಗೆ ಡೈಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ಲೈವ್ನಲ್ಲಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.